ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ಈ ಒಂದು ವಿಡಿಯೋಲಿ ವಿಲ್ ಬಿ ಸೀಯಿಂಗ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್, ಪಾಲಿನಾಮಿಯಲ್ಸು ಸ್ವಲ್ಪ ಟ್ರಿಕ್ಕಿ ಇದೆ. ಆ್ಯಂಡ್ ಎಕ್ಸಾಮಲ್ಲಿ ಕೇಳಿದ್ರು ಅಂದರೆ ಇದನ್ನು ನೀವು ಏನೋ ಅಪ್ಲಿಕೇಶನ್ ಬೇಸ್ಡೇ ಅನ್ಕೊಂಬಿಡ್ಬೋದು, ಬಟ್ ಅಷ್ಟೇನು ಡಿಫಿಕಲ್ಟಿ ಇಲ್ಲ. ಟೆಕ್ನಿಕ್ ಗೊತ್ತಿರಬೇಕು. ನಿಮಗೆ ಟೆಕ್ನಿಕ್ ಗೊತ್ತಾಯಿತು ಅಂದರೆ ಇಷ್ಟೇನಾ ಅಂತ ಅನಿಸುತ್ತೆ. ನೋಡೋಣ. ಹೀಗೆ ಹೇಳ್ತಿದ್ದೀನಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸಚ್ ದಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ. ಹ್ಯಾಸ್ ಸಮ್ ಆಫ್ ದ ಝೀರೋಸ್ ಇಸ್ ಹಾಫ್ ಆಫ್ ದೇರ್ ಪ್ರಾಡಕ್ಟ್. ಏನಿದು ಸಮ್ಮು ಪ್ರಾಡಕ್ಟು? ಈಕ್ವೇಷನ್ ನೋಡಿದ್ದೀರಾ? ಸಮ್ ಆಫ್ ಝೀರೋಸ್ alpha plus beta is equal to minus b by a. Product of zeros alpha beta is c by a. ಯಾವಾಗ ಕ್ವಾಡ್ರಾಟಿಕ್ ಇದ್ದಾಗ. ಕ್ಯೂಬಿಕ್ ಇದ್ದಾಗ ಬೇರೆ ಇದೆ. ಈ ಕ್ಯೂಬಿಕ್ ನೋಡೋದು ಬೇಡ, ಏನಿದೆ ಅದು ನೋಡೋಣ. ಸೊ ಸಮ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಹಾಫ್ ಆಫ್ ದೇರ್ ಪ್ರಾಡಕ್ಟ್ ಅಂದರೆ ಆಲ್ಫಾ ಬೀಟಾ. ಕಂಡೀಷನ್ ಏನಿದೆ ಬರದೆ. ಸೊ ಈ ಕಂಡೀಷನ್ ಬರದಾದ್ಮೇಲೆ ಸೊ ಇಲ್ಲೇನಿದೆ? ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಸಮ್ ಆಫ್ ಝೀರೋಸ್ ಅಂದರೆ ಏನು? ಇಲ್ಲಿ ಸೈಡಿಗೆ ಬರ್ತೀನಿ. ಸೊ ಸಮ್ ಆಫ್ ಝೀರೋಸ್ ಕ್ವಾಡ್ರಾಟಿಕಲ್ಲಿ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ಝೀರೋಸ್ ಸಿ ಬೈ ಎ. ಸೊ ಮೈನಸ್ ಬಿ ಸ್ವಲ್ಪ ದಪ್ಪ ಮಾಡ್ಕೊತೀನಿ. ಸೊ ಮೈನಸ್ ಬಿ ಇದು ಏನಿದೆ? ಇದು ಕಂಪ್ಲೀಟ್ ಬಿ. ಸೊ ಎ ಏನಿದೆ? 1 ಇದೆ. ಸೊ ಇದು ಕಂಪ್ಲೀಟ್ ಏನಿದೆ? ಕಾನ್ಸ್ಟೆಂಟ್ ವಿಚ್ ಇಸ್ ಸಿ. ಯಾಕಂದರೆ ಎಕ್ಸ್ ಇದೆ, ವೇರಿಯಬಲ್ ಏನಿದೆ ನೋಡ್ರಿ, ಎಕ್ಸ್ ಇದೆ. ಎ ಏನೂ ಇಲ್ಲ. ಸೊ 1, ಬಿ ಕಂಪ್ಲೀಟ್, ಸಿ ಕಾನ್ಸ್ಟೆಂಟ್. ಸೊ ಈಗ ಬಿ ಅಂದರೆ ಮೈನಸ್ ಬಿ ಬೈ ಸಮ್ ಆಫ್ ಝೀರೋಸ್ ಮೈನಸ್ ಬಿ ಬೈ, ಓಕೆ ಮೈನಸ್ ಹಂಗೆ ಇಡ್ತೀನಿ, ಓಕೆ ಅಥವಾ ಫೈನ್ ಬರಿತೀನಿ. ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಹಾಫ್ ಸಿ ಬೈ ಎ. ಸೊ ಮೈನಸ್ ಹಂಗೆ ಇಡ್ತೀನಿ. ವಾಟ್ ಈಸ್ ಬಿ? ಬಿ ಈಸ್ ಮೈನಸ್, ಇದು ಮೈನಸ್ ತೊಗೋಬೇಕು. ಮೈನಸ್ ಕೆ ಪ್ಲಸ್ ಸಿಕ್ಸ್. ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಇಡ್ರಿ. ಹ್ಯಾವ್ ಟೋಲ್ಡ್ 100 ಟೈಮ್ಸ್ ಇರ್ಬೋದು. ಸೊ ಎ ವ್ಯಾಲ್ಯೂ 1 ಇಸ್ ಈಕ್ವಲ್ ಟು ಹಾಫ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಸಿ ವ್ಯಾಲ್ಯೂ 2 ಇಂಟು 2k ಪ್ಲಸ್ 1. ನಿಮ್ಗೆ ಅದಕ್ಕೆ 2 ಕೊಟ್ಟಿರ್ತಾರೆ, ಸೊ ದಟ್ 2 ಕ್ಯಾನ್ಸಲ್ ಆಗೋಗಲಿ, ಈಸಿ ಆಗಲಿ ಅಂತ. ಫೈನ್. ಡಿವೈಡ್ ಬೈ ಎ ವ್ಯಾಲ್ಯೂ 1. ಸೊ ಈಗೇನಾಯಿತು? 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಸೊ ಕೆ ಪ್ಲಸ್ 6 ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆದರೆ 2k ಪ್ಲಸ್ 1. ಸೊ ಕೆನ ರೈಟ್ ಸೈಡ್ ತೊಗೊತೀನಿ. ಸೊ ಕೆ ಇಲ್ಲಿರೋದು ಕೆ ರೈಟ್ ಸೈಡ್ಗೆ ಹೋಯ್ತು ಅಂದರೆ 2k ಮೈನಸ್ ಕೆ 1 ಲೆಫ್ಟಿಗೆ ಬಂತು ಅಂದರೆ 6 ಮೈನಸ್ 1 5. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? 5. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್. ನೆಕ್ಸ್ಟ್ ಸ್ಲೈಡಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಬೇಕಂದರೆ ಕ್ವಿಕ್ಕಾಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಸೈಡಿಗೆ ಹೋಗ್ತೀನಿ. ಓಕೆ ಆಯಿತಾ? ನೆಕ್ಸ್ಟು, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಆಲ್ಫಾ ಇದೆ, ಬೀಟಾ ಇದೆ, ಝೀರೋಸ್ ಗೊತ್ತು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಫೈನ್. ಶೋ ದಟ್ ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು 1 ಮೈನಸ್ ಸಿ. ಏನಿದೆ? ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಪ್ಲಸ್ 1 ಏನೂ ಇಲ್ಲ. ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಳ್ರಿ. ಲೆಫ್ಟ್ ಸೈಡ್ ಏನಿದೆ ಸಾಲ್ವ್ ಮಾಡಿರಿ. ಸೊ ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಪ್ಲಸ್ 1, ಆಮೇಲೆ ಏನಿದೆ ಝೀರೋಸು ಅದು ಇದು ಆಮೇಲೆ ನೋಡ್ಕೊಳ್ಳೋಣ. ಶೋ ದಟ್ ನಮಗೆ ಇದು ತೊಗೊಳ್ರಿ. ಫಸ್ಟು ತೊಗೊಂಡು ಸಾಲ್ವ್ ಮಾಡ್ತೀನಿ. ಸೊ ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಪ್ಲಸ್ 1 ಅಂದರೆ ಆಲ್ಫಾ ಇಂಟು ಬೀಟಾ. ಸೊ ಇದು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಆಲ್ಫಾ ಇಂಟು ಬೀಟಾ ಎಲ್ಲ ಪ್ಲಸ್ ಇದೆ, ಸೊ ಇನ್ನೂ ತಲೆನೋವು ಕಮ್ಮಿ ಆಯಿತು. ನೆಕ್ಸ್ಟು ಆಲ್ಫಾ ಇಂಟು 1 ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಪ್ಲಸ್ 1 ಇಂಟು 1 ಇಸ್ ಈಕ್ವಲ್ ಟು ಎಷ್ಟು? 1 ಮೈನಸ್ ಸಿ. ಈಗ ಸಮ್ಮು ಪ್ರಾಡಕ್ಟು ಎಲ್ಲ ನೋಡ್ಕೊಳ್ಳೋಣ. ಇದೇನಿದು? ಪ್ರಾಡಕ್ಟು ಆಲ್ಫಾ ಬೀಟಾ. ಇದೇನಿದು? ಸಮ್ಮು ಆಲ್ಫಾ ಪ್ಲಸ್ ಬೀಟಾ. ಸೊ ಈಗ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ. ಸೊ ವ್ಯಾಲ್ಯೂ ಏನಾಯಿತು? ಎ is 1, this is not b.
ದಟ್ ಈಸ್ ನಾಟ್ ಬಿ. ಅದನ್ನ ಬಿ ಅಂತ ತಗೊಂಡ್ರಿ, ಹೋಯ್ತು ಹೋಯ್ತು, ಯಾಕೆ ಹೋಯ್ತು. ಸೊ ಅದಕ್ಕೆ ಬಿ ವ್ಯಾಲ್ಯೂ ಇದು ಅಲ್ಲ, ಬಿಕಾಸ್ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಹೆಂಗೆ ಸಿಂಪ್ಲಿಫೈ ಮಾಡ್ಕೋಬೇಕು? ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ, ಅದೇನು ಚೇಂಜ್ ಆಗ್ತಿಲ್ಲ. ಪಿ ಇಂಟು ಎಕ್ಸ್ ಮೈನಸ್ ಇದೆ, ಮೈನಸ್ ಪಿ ಇಂಟು ಎಕ್ಸ್ ಮೈನಸ್ ಪಿ ಎಕ್ಸ್ ಮೈನಸ್ ಪಿ ಇಂಟು 1 ಮೈನಸ್ ಪಿ ಮೈನಸ್ ಸಿ ಮೈನಸ್ ಪಿ ಇಂಟು 1 ಸಾರಿ ಮೈನಸ್ ಪಿ ಇಂಟು ಪ್ಲಸ್ 1 ಮೈನಸ್ ಪಿ. ಸೊ ಇದರಲ್ಲಿ ವಾಟ್ ಈಸ್ ಎ? ಸೊ ಎ ವ್ಯಾಲ್ಯೂ, ಓಕೆ ಗ್ರೀನ್ ತೊಗೊತೇನೆ. ಸೊ ಎ ವ್ಯಾಲ್ಯೂ 1, ಇದು ಬಿ, ಇದು ಕಂಪ್ಲೀಟ್ ಸಿ. ಸೊ ವಾಟ್ ಈಸ್ ಎ? ಎ ಈಸ್ 1. ಸೊ ಬಿ ಎಷ್ಟು? ಮೈನಸ್ ಪಿ. ಸೊ ಮೈನಸ್ ಇಂಟು ಮೈನಸ್ ಹಂಗೆ ಇರುತ್ತೆ, ಎ ವ್ಯಾಲ್ಯೂ 1. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಯಿತು? ಪಿ. ನೆಕ್ಸ್ಟು ಆಲ್ಫಾ ಬೀಟಾ ಪ್ರಾಡಕ್ಟ್ ಸಿ ಬೈ ಎ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಕಂಪ್ಲೀಟ್ ಮೈನಸ್ ಪಿ ಮೈನಸ್ ಸಿ. ಅಥವಾ ನೀವು ಮೈನಸ್ನ ಹೊರಗೆ ತೆಗಿತೀರಾ ಅಂದರೆ ಪಿ ಪ್ಲಸ್ ಸಿ, ಎ ಇಸ್ 1. ಏನಾಯಿತು? ಮೈನಸ್ ಪಿ ಪ್ಲಸ್ ಸಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ, ಲೆಫ್ಟ್ ಸೈಡ್ ಸಬ್ಸ್ಟಿಟ್ಯೂಟ್ ಮಾಡಿರಿ, ರೈಟ್ ಸೈಡ್ ನನಗೆ ಬೇಕು. ಸೊ ಲೆಫ್ಟ್ ಸೈಡ್ ಆಲ್ಫಾ ಬೀಟಾ ಪ್ರಾಡಕ್ಟ್ ಏನು ಬಂತು? ಮೈನಸ್ ಪಿ, ಅಥವಾ ಹಂಗೆ ಬರ್ಕೊತೀರಾ ಬರ್ಕೊಡ್ರಿ, ಇನ್ನು ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಷನು ಕಮ್ಮಿ ಆಗುತ್ತೆ. ಮೈನಸ್ ಪಿ ಮೈನಸ್ ಸಿ ಪ್ಲಸ್ ವಾಟ್ ಈಸ್ ಸಮ್? ಸಮ್ ಎಷ್ಟು? ಪ್ಲಸ್ ಪಿ ಪ್ಲಸ್ 1. ಏನಾಯಿತು? ಏನೇನು ಹೋಯ್ತು? ಮೈನಸ್ ಪಿ ಹೋಯಿತು, ಏನು ಉಳಿತು? 1 ಉಳಿತು, ಮೈನಸ್ ಸಿ ಉಳಿತು. ಸೊ ಇದನ್ನೇ ರೀಅರೇಂಜ್ ಮಾಡಿಕೊಂಡ್ರೆ 1 ಮೈನಸ್ ಸಿ. ರೈಟ್ ಸೈಡ್ ಇರೋದು ಬಂತ? ಹೆನ್ಸ್ ಸೊಲ್ಯೂಷನ್ ಬೇಕಾ? ಕ್ಲೀನಾಗಿ ಇಲ್ಲಿದೆ ನೋಡ್ರಿ. ಫೈನ್. ನೆಕ್ಸ್ಟ್, ಇಫ್ ದ ಸಮ್ ಆಫ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಯಾಕೆ ಈ ಕ್ವಶನ್ಸ್ ತೊಗೊಂಡೆ ಅಂದರೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಟು ಚೆಕ್ ವೇರಿಯಬಲ್ ಯಾವುದು, ಕಾನ್ಸ್ಟೆಂಟ್ ಯಾವುದು. ಸೊ ಎಲ್ಲ ನಿಮಗೆ ಕ್ವಶನ್ಸು ಎಫ್ ಆಫ್ ಎಕ್ಸ್ ಅಂತಾನೆ ಕೊಡಬೇಕು ಅಂತ ಏನೂ ಇಲ್ಲ. ಇದರಲ್ಲಿ ಏನಿದೆ? ಎಫ್ ಆಫ್ ಟಿ ಇದೆ, ಅಂದರೆ ಇಟ್ಸ್ ಎ ಈಕ್ವೇಷನ್ ಇನ್ ಟಿ. ಅದಕ್ಕೆ ಯಾವುದನ್ನು ನಾನು ವೇರಿಯಬಲ್ ಅಂತ ತೊಗೋಬೇಕು, ಯಾವುದನ್ನು ಕಾನ್ಸ್ಟೆಂಟ್ ಅಂತ ತೊಗೋಬೇಕು ಅನ್ನೋದು ಫಸ್ಟು ಗೊತ್ತಿರಬೇಕು. ಎಲ್ಲ ಎಕ್ಸ್, ಇಲ್ಲಿ ಎಕ್ಸೇ ಇಲ್ಲೇ, ಕ್ವಶನೇ ತಪ್ಪ? ಅಲ್ಲ ಅಲ್ಲ. ಓಕೆ, ಸೊ ಚೆಕ್ ಮಾಡ್ಕೊಡ್ರಿ. ಎಫ್ ಆಫ್ ಟಿ ಇದೆ, ಈಸ್ ಈಕ್ವಲ್ ಟು ದರ್ ಪ್ರಾಡಕ್ಟ್. ಓಕೆ, ಏನಂತ ಇದೆ? ಸಮ್ ಆಫ್ ದ ಝೀರೋಸ್ ಫಸ್ಟು ತೊಗೊಂಡಲ್ಲ. ಸೊ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ದರ್ ಪ್ರಾಡಕ್ಟ್, ಈಕ್ವಲ್ ಟು ದರ್ ಪ್ರಾಡಕ್ಟ್ ಆಲ್ಫಾ ಬೀಟಾ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇನ್ನೂ ಸಿಂಪಲ್ ಅಲ್ಲ, ಅಲ್ಲಿ ಹಾಫ್ ಇತ್ತು, ಇಲ್ಲಿ ಹಾಫು ಇಲ್ಲ, ಇನ್ನೂ ಸಿಂಪಲ್ಲು. ಸೊ ಸಮ್ಮು ಪ್ರಾಡಕ್ಟ್ ಏನಿದೆ ಫಸ್ಟ್ ನೋಡೋಣ. ಸಮ್ ಮೈನಸ್ ಬಿ ಬೈ ಎ. ಸೊ ಇಲ್ಲಿ ಕೆ ಏನಿದೆ? ಎ. 2 ಏನಿದೆ? ಬಿ. ಕಂಪ್ಲೀಟ್ 3k ಏನಿದೆ? ಸಿ. ಎಲ್ಲ ಪ್ಲಸ್ ಇದೆ, ಸೊ ಪ್ಲಸ್ ಮೈನಸ್ ಏನೋ ತಲೆ ಕೆಡಿಸ್ಕೊಳೋದಿಲ್ಲ. ಮೈನಸ್ ಬಿ, ವಾಟ್ ಈಸ್ ಬಿ? 2. ಮೈನಸ್ ಹಂಗೆ ಇರುತ್ತೆ. ವಾಟ್ ಈಸ್ ಎ? ಕೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಸೊ ಎ ಇಸ್ ಕೆ ಬರೀಬೇಕು. ಇವಾಗ ಅದನ್ನು ಕೆ ಏನಿದೆ ಹಂಗೆ ಬಿಟ್ಬಿಡೋಕ್ಕಾಗಲ್ಲ, ನನಗಿಷ್ಟ ಇಲ್ಲ, ಏನೇನೋ ಬರುತ್ತೆ ಅಂತ. ಸೊ ಪ್ರಾಡಕ್ಟ್, ವಾಟ್ ಈಸ್ ಪ್ರಾಡಕ್ಟ್? ಸಿ ಬೈ ಎ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? 3k. ಎ ವ್ಯಾಲ್ಯೂ ಕೆ. ಏನಾಯಿತು? ಕೆ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ವಾಟ್ ಈಸ್ ಪ್ರಾಡಕ್ಟ್? ಇಟ್ ಈಸ್ 3. ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಆಲ್ಫಾ ಪ್ಲಸ್ ಬೀಟಾ ಏನಂತು? ಮೈನಸ್ 2/k. ವಾಟ್ ಈಸ್ ಆಲ್ಫಾ ಬೀಟಾ? 3. ಅವ್ರೇನು ಕೇಳ್ತಾರೆ? ವ್ಯಾಲ್ಯೂ ಆಫ್ ಕೆ. ಸೊ ಕೆನ ಮೇಲೆ ಕಳಿಸ್ರಿ, ರೈಟ್ ಸೈಡ್ಗೆ ಹೋಗುತ್ತೆ. 3ನ ಲೆಫ್ಟ್ ಸೈಡ್ಗೆ ಕಳಿಸ್ರಿ. 2/3. ಕೆ ಈಸ್ ಈಕ್ವಲ್ ಟು ಮೈನಸ್ 2/3. ಅಷ್ಟೇ, ಅಷ್ಟೇಯಾ? ಸೊಲ್ಯೂಷನ್, ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲಿದೆ. ಫೈನ್.
ಓಕೆ, ನೆಕ್ಸ್ಟ್, ಡಸ್ ದ ಪಾಲಿನಾಮಿಯಲ್ ಹ್ಯಾವ್ ರಿಯಲ್ ಝೀರೋಸ್? ಪಾಲಿನಾಮಿಯಲ್ ಅಂತಾರೆ, a⁴ ಕೊಟ್ಟಿದ್ದಾರೆ, ಹೆಂಗಪ್ಪ ಫೈಂಡ್ ಮಾಡ್ಬೋದು? ಹೆಂಗೂ ಏನು ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕೆ ಇದೆಲ್ಲ ಯಾಕೆ ಸಾಲ್ವ್ ಮಾಡಿಸ್ತಿದ್ದೀನಿ ಅಂದರೆ, ಇದು ಬರೀ ಪಾಲಿನಾಮಿಯಲ್ಸ್ ಈ ಒಂದು ಚಾಪ್ಟರ್ಗೆ ಅಪ್ಲಿಕೇಬಲ್ ಅಲ್ಲ. ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲೂ ಈ ಮೆಥಡ್ ಯೂಸ್ ಮಾಡ್ಬೋದು, ಟ್ರಿಗ್ನೋಮೆಟ್ರಿಲೂ ಬರುತ್ತೆ ಈ ಮೆಥಡ್ ಯೂಸ್ ಮಾಡ್ಬೋದು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲೂ ತುಂಬ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಅಂತು ಅಂದರೆ ಈ ಮೆಥಡ್ ಯೂಸ್ ಮಾಡ್ಬೋದು. ಸೊ ಮೆಥಡ್ ಗೊತ್ತಿರಬೇಕು. ಮೆಥಡ್ ಗೊತ್ತಿತ್ತು ಅಂದರೆ ನೀವು ಯಾವ ಕ್ವಶನ್ ಕೊಟ್ಟರು ಗೋಲಿ ಹೊಡೀರಿ ಅಂತ ಅಷ್ಟೆ. ಸೊ ಪಾಲಿನಾಮಿಯಲ್ ಇದೆ. ಪಾಲಿನಾಮಿಯಲ್ ಇನ್ ವಾಟ್? ದಿಸ್ ಈಸ್ ದ ಪಾಲಿನಾಮಿಯಲ್ ಇನ್ ಎ. ಸೊ ಪಾಲಿನಾಮಿಯಲ್ ಇನ್ a⁴ ಪ್ಲಸ್ a² ಪ್ಲಸ್ 5 ಇದೆ, ಹ್ಯಾವ್ ರಿಯಲ್ ಝೀರೋಸ್. ಸೊ ಏನು ಮಾಡ್ತೀನಿ, ಲೆಟ್ ಫಸ್ಟ್ ತೊಗೊತೀನಿ. ಸೊ ಲೆಟ್ a² ಈಸ್ ಈಕ್ವಲ್ ಟು ಎಕ್ಸ್. ಸೊ a² ಏನಂತ ತೊಗೊತೀನಿ, ಎಕ್ಸ್ ಅಂತ ತೊಗೊತೀನಿ. ಸೊ a⁴ ಇದೆ. ಸೊ a⁴ ಅಂದರೆ ಏನಾಯಿತು? ಸೊ a² ಹೋಲ್ ಸ್ಕ್ವೇರ್ ಆಯಿತು, ಪ್ಲಸ್ 4a² ಪ್ಲಸ್ 5. ಸೊ a² ಏನಂತ ತೊಗೊಂಡು ಎಕ್ಸ್. ಸೊ ಎಕ್ಸ್ ಅಂತ ತೊಗೊಂಡಾಗ ಸೊ a² ಜಾಗದಲ್ಲಿ ಎಕ್ಸ್ ಬರುತ್ತೆ. ಸೊ ಎಕ್ಸ್ a² ಜಾಗದಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಹಂಗೆ ಇದೆ, ಪ್ಲಸ್ a² ಜಾಗದಲ್ಲಿ ಎಕ್ಸ್ ಪ್ಲಸ್ 5. ಆಯ್ತಾ? ಇದು ಬಂದಾದ್ಮೇಲೆ ಏನೂ ಇಲ್ಲ. ಕ್ವಾಡ್ರಾಟಿಕ್ ಇಕ್ವೇಷನ್, ಅಗೇನ್ ಐ ಆಮ್ ರಿಪೀಟಿಂಗ್, ಕ್ವಾಡ್ರಾಟಿಕ್ ಇಕ್ವೇಷನ್ ಯಾಕೆ ಫಸ್ಟ್ ಸಾಲ್ವ್ ಮಾಡಿದೆ ಅಂದರೆ, ಸೊ ದಟ್ ನಿಮಗೆ ಡಸ್ ದ ಸೊಲ್ಯೂಷನ್ ಎಕ್ಸಿಸ್ಟ್ ಆರ್ ನಾಟ್ ಹೆಂಗೆ ಗೊತ್ತಾಗತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದಾಗ. ಹೆಂಗೆ? ದ ಡಿಸ್ಕ್ರಿಮಿನೆಂಟ್. ಸೊ ಡಿಸ್ಕ್ರಿಮಿನೆಂಟ್ ಏನಿದೆ, b² ಮೈನಸ್ 4ac. ಸೊ ಈ ಡಿಸ್ಕ್ರಿಮಿನೆಂಟ್ನ ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ ಟು ನೋ ವೆದರ್ ದ ರೂಟ್ಸ್ ರಿಯಲ್ ಝೀರೋಸ್ ಎಕ್ಸಿಸ್ಟ್ ಆರ್ ನಾಟ್. ಸೊ b², ವಾಟ್ ಈಸ್ b? b is 4. So BAC. So b² is 4. 4² minus 4. A is 1, C is 5, constant. So 4² ಅಂದರೆ 16 minus 4 5 is 20. ಸೊ ಎಷ್ಟಾಯಿತು? -4. -4 ಆಯಿತು ಅಂದರೆ ಏನಾಯಿತು? ಏನಕ್ಕೆ ಅಂದರೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಡ್ರಿ. ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ರಿಯಲ್ ರೂಟ್ಸ್ ಆ್ಯಂಡ್ ದೇ ಆರ್ ನಾಟ್ ಸೇಮ್. ರಿಯಲ್ ರೂಟ್ಸು ನಿಮ್ಮ ಪಾಸಿಟಿವ್ ರೂಟ್ಸ್ ಬರುತ್ತೆ, ಆ್ಯಂಡ್ 2 ರೂಟ್ಸ್ ಏನು ಬರುತ್ತೆ ದೇ ಆರ್ ನಾಟ್ ಸೇಮ್. ಡಿಸ್ಕ್ರಿಮಿನೆಂಟ್ 0 ಆಯಿತು ಅಂದರೆ, ಡಿಸ್ಕ್ರಿಮಿನೆಂಟ್ 0 ಆಯಿತು, ನಿಮಗೆ ಇಲ್ಲೇನು ಬಂತು 0 ಬಂತು ಅಂದರೆ ಏನೆರಡು ರೂಟ್ಸ್ ಬರುತ್ತೆ ದೇ ಆರ್ ಈಕ್ವಲ್. ಪಾಸಿಟಿವ್ ಅಲ್ಲ, ಪಾಸಿಟಿವ್ ನೆಗೆಟಿವ್ ಏನು ಬೇಕಾದ್ರೂ ಆಗಿರ್ಬೋದು, ದೇ ಆರ್ ಈಕ್ವಲ್. ದೇ ಆರ್ ರಿಯಲ್ ರೂಟ್ಸ್, ನಾಟ್ ಇಮ್ಯಾಜಿನರಿ. ದೇ ಆರ್ ರಿಯಲ್. ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ದೇ ಆರ್ ರಿಯಲ್ ರೂಟ್ಸ್ ಆ್ಯಂಡ್ ದೇ ಆರ್ ಈಕ್ವಲ್. ಯಾವಾಗ? ಡಿಸ್ಕ್ರಿಮಿನೆಂಟ್ 0 ಆದಾಗ. ಇಲ್ಲಿ 0 ಬಂತು ಅಂದರೆ. ಇಫ್ ಡಿಸ್ಕ್ರಿಮಿನೆಂಟ್ ಇಸ್ ಲೆಸ್ ದ್ಯಾನ್ 0 ನಿಮಗೆ ರಿಯಲ್ ರೂಟ್ಸ್ ಬರಲ್ಲ, ಸೊ ರಿಯಲ್ ಝೀರೋಸ್ ಬರಲ್ಲ. ಸೊ ಸೇಮ್ ನೀವು a⁴ ಅಂತ ಸಾಲ್ವ್ ಮಾಡಿದ್ರು ಸೇಮ್. ಇಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲಿದೆ. ಓಕೆ, ಫೈನ್. ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಪಾಲಿನಾಮಿಯಲ್. ಓ ಮೈ ಗಾಡ್, ಇಸ್ ಒನ್ ಆಫ್ ಇಟ್ಸ್ ಫ್ಯಾಕ್ಟರ್. ಸೊ ಇಲ್ಲಿ ಪಾಲಿನಾಮಿಯಲ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವೇರಿಯಬಲ್? a² ಇದೆ. ಅಗೇನ್ ಡೋಂಟ್, ಇಲ್ಲಿ ಎಕ್ಸ್ ಅಂತ ಸಿಕ್ಕಿದ ತಕ್ಷಣ x² ಇರಬೇಕಾಗಿತ್ತು, ಏನೋ ಕ್ವಶನ್ ತಪ್ಪಿದೆ, ಅಲ್ಲ. ಸೊ ದಿಸ್ ಇಸ್ ದ ಪಾಲಿನಾಮಿಯಲ್ ಇನ್ f ಆಫ್ a. ಸೊ a ಪ್ಲಸ್ ಎಕ್ಸ್ ಏನಿದೆ, ದಿಸ್ ಇಸ್ ದ ಫ್ಯಾಕ್ಟರ್, ದಿಸ್ ಒನ್ ಆಫ್ ದ ಫ್ಯಾಕ್ಟರ್ ಅಂದರೆ ಏನಾಯಿತು? ಸೊ a ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು a ಪ್ಲಸ್ ಎಕ್ಸ್, ಅಲ್ಸಪ್ಪ, a plus x is equal to 0. So a is equal to minus x. So at f of minus x, the polynomial is 0. f of a ಇದು f of a minus x ಅಲ್ಲಿ ಏನಾಗುತ್ತೆ? 0 ಆಗಬೇಕು ಈ ಪಾಲಿನಾಮಿಯಲ್ಲು. ಸೊ ಎಕ್ಸ್ a ವ್ಯಾಲ್ಯೂ ಏನಿದೆ ಅಲ್ಲಿ -x
ಹಾಕಬೇಕು. ಹೇಳ್ತೀನಿ. ಸೊ ಈ ಎಫ್ ಆಫ್ ಎ, ಸೊ ಬರ್ಕೊತೀನಿ. ಎಫ್ ಆಫ್ ಎ ಏನಿದೆ, 2a² + 2xa + 5a + 10. ದಿಸ್ ಈಸ್ ಎಫ್ ಆಫ್ ಎ. ಈಗ ಎಫ್ ಆಫ್ -x ಏನಾಗಬೇಕು, 0 ಆಗಬೇಕು, ಬಿಕಾಸ್ ಇಟ್ ಈಸ್ ಒನ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಸೊ ಎಫ್ ಆಫ್ -x ಈಸ್ ಈಕ್ವಲ್ ಟು 0 ಆಗಬೇಕು. ಸೊ ಎ ಜಾಗದಲ್ಲಿ ಏನಾಗ್ತೀರಾ, -x ಹಾಕ್ತೀರಾ. ಸೊ ಎ ಜಾಗದಲ್ಲಿ -x ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್ನ ಹೊರಗೆ ತೆಗಿಬೇಕು. ಇಲ್ಲೇ -x ಹಾಕಿದ್ರೆ -2x² ಆಗುತ್ತೆ, ತಪ್ಪು. ಪ್ಲಸ್ 2xa, ಇಟ್ಸ್ ನಾಟ್ x ಜಾಗದಲ್ಲಿ ಹಾಕ್ತಿಲ್ಲ, ಎ ಜಾಗದಲ್ಲಿ ಹಾಕ್ತಿರೋದು. -x ಪ್ಲಸ್ 5 -x ಪ್ಲಸ್ 10. ಎ ಇದೆ ಹಂಗೆ ಇಡೋದಲ್ಲ, ಎ ಜಾಗದಲ್ಲಿ -x ಹಾಕಬೇಕು. ಅದಕ್ಕೆ ಈ ಥರ ಪ್ರಾಬ್ಲಮ್ಸ್ ತೊಗೊಂಡೆ. -x² ಅಂದರೆ x², ಪ್ಲಸ್ ಇಂಟು ಮೈನಸ್ ಮೈನಸ್ 2x ಇಂಟು x, 2x², ಪ್ಲಸ್ ಇಂಟು ಮೈನಸ್ ಮೈನಸ್ 5x ಪ್ಲಸ್ 10. ಸೊ ವಾಟ್ ಈಸ್ ದಿಸ್ ಈಕ್ವಲ್ ಟು 0. ಸೊ ಏನಾಯಿತು, 2x² -2x² ಕ್ಯಾನ್ಸಲ್ ಆಯಿತು. ಏನು ಉಳಿತು, -5x + 10. ಸೊ -5x + 10 ಈಸ್ ಈಕ್ವಲ್ ಟು 0. -5xನ ರೈಟ್ ಸೈಡ್ ತೊಗೊಂಡ್ರೆ, ಸೊ ಇಲ್ಲಿ ಸೈಡಿಗೆ ಬರ್ತೀನಿ ನೋಡ್ರಿ, -5xನ ರೈಟ್ ಸೈಡ್ ತೊಗೊಂಡೆ. ಸೊ ಏನಾಯಿತು, 5x ಈಸ್ ಈಕ್ವಲ್ ಟು 10, x ಈಸ್ ಈಕ್ವಲ್ ಟು 2. x ಎಷ್ಟಾಯಿತು, 2. ಫೈಂಡ್ ದ ವ್ಯಾಲ್ಯೂ ಆಫ್ x. x ಇಸ್ 2. ಇಷ್ಟಾಗಿತ್ತು ಅಂದರೆ ಲೈಕ್ ವ್ಯಾಲ್ಯೂ ಆಫ್ x ಇಸ್ 2. ಸ್ಟೆಪ್ಸ್ನ ತಗೊಳ್ರಿ. ನೆಕ್ಸ್ಟ್, ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ y. y ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇಫ್ 3α + 2β = 20. ನಮ್ಗೆ ಆಲ್ಫಾ ಬೀಟಾನೇ ಗೊತ್ತಿಲ್ಲ, y ಕೇಳಿದ್ದಾರೆ, 3α + 2β = 20 ಅಂತ ಕೊಟ್ಟಿದ್ದಾರೆ. ಏನಪ್ಪ ಇದು ಅಂದರೆ ಏನೂ ಇಲ್ಲ, ಏನು ಚಿಂತೆ ಮಾಡಬೇಡ್ರಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ರಿ, ನಿಮಗೆ ಸೊಲ್ಯೂಷನ್ ಈಸಿಯಾಗೆ ಸಿಗತ್ತೆ. ಅದಕ್ಕೆ ಹೇಳ್ತಾರೆ ಈಸಿಯಾಗೆ ಸಿಗತ್ತೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ರಿ, ಗಾಬರಿ ಆಗಬೇಡ್ರಿ. ನೀವು ಗಾಬರಿ ಆದ್ರಿ ಅಂದರೆ ಏನೂ ಆಗಲ್ಲ. ದಿಸ್ ಈಸ್ ಇನ್ ಎಕ್ಸ್, ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್. ಯಾಕಂದರೆ ಇಲ್ಲಿ x² ಇದೆ, x ಇದೆ, ಈ y ಏನಿದೆ ದಿಸ್ ಇಸ್ ಕಾನ್ಸ್ಟೆಂಟ್. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² - 6x + y. ಇದು ಈಕ್ವೇಷನ್. ಸೊ ಈ ಈಕ್ವೇಷನಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ, 1 ಇದೆ, ಬಿ ವ್ಯಾಲ್ಯೂ ಎಷ್ಟಿದೆ, -6 ಇದೆ, ಸಿ ಎ ಇಸ್ y. ಸೊ ಅಂತಲ್ಲ, ವಾಟ್ ಈಸ್ ಆಲ್ಫಾ ಬೀಟಾ, ಸಮ್ ಆಫ್ ಝೀರೋಸ್, ಆಲ್ಫಾ ಪ್ಲಸ್ ಬೀಟಾ -b/a minus what is b, -6, a 1. so sum of zeros, alpha plus beta, sum of zeros ಎಷ್ಟಾಯಿತು, 6. ಎಷ್ಟು ಬಂತು ಅಂದರೆ ಅಲ್ಲಿದೆ ಮುಗೀತು. ಸೊ ಇಲ್ಲೇನಿದೆ, ಅವ್ರು ಕೊಟ್ಟಿರೋ ಕಂಡೀಷನ್ 3α + 2β = 20. 3α + 2β = 20. ಇಲ್ಲಿ α + β = 6 ಇದೆ. ಸೊ ಆಲ್ಫಾನೋ ಬೀಟಾನೋ ಏನೋ ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದೇ ಅದೇ ಅಂತ ಏನೂ ಇಲ್ಲ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ನೂ ಮುಂದಿನ ಚಾಪ್ಟ್ರು, ಬಟ್ ಇಲ್ಲೇ ಕೇಳ್ತಿದ್ದಾರೆ, ಅದಕ್ಕೆ ಮುಂದಿನ ಚಾಪ್ಟ್ರ್ ಗೊತ್ತಿರಬೇಕು. ಎಲ್ಲ ಚಾಪ್ಟ್ರ್ ಹೆಂಗೆ ಲಿಂಕ್ ಇದೆ ನೋಡಿರಿ. ಸೊ ಆಲ್ಫಾ ಪ್ಲಸ್ ಬೀಟಾ = 6. ಸೊ ವಾಟ್ ಈಸ್ ಆಲ್ಫಾ, ಆಲ್ಫಾ = 6 - ಬೀಟಾ. ಬೀಟಾನ ರೈಟ್ ಸೈಡ್ ತೊಗೊತೀನಿ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಈ ಆಲ್ಫಾ ವ್ಯಾಲ್ಯೂ ಏನಿದೆ ಇಲ್ಲಿ ಹೋಗುತ್ತೆ. ಸೊ 3, ವಾಟ್ ಈಸ್ ಆಲ್ಫಾ, ಆಲ್ಫಾ is 6 - ಬೀಟಾ, ಆಲ್ಫಾ is 6 - ಬೀಟಾ ಪ್ಲಸ್ 2β = 20. ಸೊ 3 × 6, 3 6 18. ನಾ ಯಾಕೆ 16 ಬರ್ತೀನೋ ಗೊತ್ತಿಲ್ಲ. -3 × -β, -3β ಪ್ಲಸ್ 2β =
20. ಸೊ -3 ಬೀಟಾ ಪ್ಲಸ್ 2 ಬೀಟಾ ಮೈನಸ್ ಬೀಟಾ 18 ರೈಟ್ ಸೈಡ್ಗೆ ಹೋಯ್ತು ಅಂದರೆ 20 - 18 2. ನನಗೆ ಮೈನಸ್ ಬೀಟಾ ಇದೆ, ನನಗೆ ಮೈನಸ್ ಬೀಟಾ ಬೇಡ, ಪ್ಲಸ್ ಬೀಟಾ ಬೇಕು. ಸೊ ಬೀಟಾ ಇಸ್ ಈಕ್ವಲ್ ಟು ಸೈನ್ ಚೇಂಜ್ ಆದರೆ -2. ಸೊ ಬೀಟಾ -2 ಬಂತು ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಬೀಟಾ ಎಷ್ಟಿದೆ -2. ಸೊ ಆಲ್ಫಾ ಇಸ್ ಈಕ್ವಲ್ ಟು 6, ಬೀಟಾ ಇಸ್ -2, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಆಲ್ಫಾ ಇಸ್ ಈಕ್ವಲ್ ಟು 6 ಪ್ಲಸ್ 2 8. ಸೊ ಇದೇನಾಗುತ್ತೆ 6 ಪ್ಲಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಲ್ಫಾ ಇಸ್ ಈಕ್ವಲ್ ಟು 8, ಬೀಟಾ ಇಸ್ ಈಕ್ವಲ್ ಟು -2. ಸೊ ಫೈನ್, ಇದಿಷ್ಟೇ ಅಲ್ಲ ಅವ್ರು ಕೇಳಿರೋದು. ಫೈಂಡ್ ದ ವ್ಯಾಲ್ಯೂ ಆಫ್ ವೈ. ನೋಡ್ರಿ ಇಲ್ಲಿ ಆಲ್ಫಾ ಫೈಂಡ್ ಮಾಡಿದೆ, ಬೀಟಾ ಫೈಂಡ್ ಮಾಡೋದು ನಾನು ಮರ್ತೆ. ಸೊ ಎಕ್ಸಾಮಲ್ಲಿ ನೀವು ಮರ್ತ್ರಿ ಅಂದರೆ ಮಾರ್ಕ್ಸು ಮರ್ತು ಬಿಡ್ರಿ ಅಷ್ಟೇ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ. ಸೊ ವೈ ಬೇಕು, ಇಲ್ಲೆಲ್ಲೂ ವೈ ಇಲ್ಲ, ಯಾಕಂದ್ರೆ ನಾವು ಸಮ್ ಅಷ್ಟೇ ತೊಗೊಂಡ್ವಿ. ವಾಟ್ ಈಸ್ ದ ಪ್ರಾಡಕ್ಟ್ ಆಲ್ಫಾ ಬೀಟಾ. ಸೊ ಆಲ್ಫಾ ಬೀಟಾ ಅಂದರೆ C/A. ಸೊ ವಾಟ್ ಈಸ್ ಸಿ? ಸಿ ಎಷ್ಟು? ವೈ. ಎ ಎಷ್ಟು? 1. ಸೊ ವಾಟ್ ಈಸ್ ಸಿ? ಸಿ ಇಸ್ ವೈ, ಎ ಇಸ್ 1. ಸೊ ದಿಸ್ ಇಸ್ ಪ್ರಾಡಕ್ಟ್. ಸೊ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ವೈ. ಆಲ್ಫಾ ವ್ಯಾಲ್ಯೂ ಎಷ್ಟು? ಆಲ್ಫಾ ಎಷ್ಟು? 8, ಬೀಟಾ ಎಷ್ಟು? -2. ಸೊ ಆಲ್ಫಾ 8, ಬೀಟಾ -2. ಸೊ ವಾಟ್ ಈಸ್ ವೈ? ವೈ ಕಿತ್ನಾ? 8 - 2 -16. ವೈ ಬಿಟ್ರಿ ಅಂದರೆ ಮಾರ್ಕ್ಸು ಬಿಟ್ಟು ಅಂತಲೇ ಲೆಕ್ಕ. ಓಕೆ, ಸೊ ವೈ ಇಸ್ -16. ಕಂಪ್ಲೀಟ್ ಸೊಲ್ಯೂಷನ್ ನಿಮ್ಮ ಮುಂದೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ದಟ್ಸ್ ಇಟ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.